ಯುಗಾದಿ ಹಬ್ಬದ ಬ್ಲೌಸ್ ಸೂಪರ್ ಆಗಿ ವರ್ಕ್ ಮಾಡ್ಸೀನಿ ರೀ. ಏನು ಸಖತ್ತಾಗೈತೆ ಅಂದ್ರೆ ಇದು ಫುಲ್ ಕಾಪರ್ ಇದು, ಅದಕ್ಕೆ ಮಿಡ್ಲು ವೈಟ್ ಸ್ಟೋನ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ. ಟೈಮ್ ಆಗೈತಿ ಕರೆಕ್ಟ್ 7:30 ಆಗಿಲ್ಲ. ನಾನು ಎದ್ದಿದ್ದು 6:30ಗೆ ಎಲ್ಲ ಕೆಲಸನ ಮುಗಿಸ್ಕೊಂಡಿನಿ. ಮನೋತನು ಇನ್ನೂ ಎದ್ದಿದ್ದಿಲ್ಲ ರೀ. ಜಸ್ಟ್ ಎದ್ದು ಈಗ ಹೊರಗೆ ಹೋಗ್ಯಾರ. ಅದು ನಾನು ಉಳಿದಿದ್ದೆಲ್ಲ ಕಸ ಹುಡ್ಕೊಂಡು ನಾನು ಏನು ಮಾಡ್ಬೇಕಂತ ಅಂದ್ಕೊಂಡಿನಿ ಅದನ್ನೆಲ್ಲ ರೆಡಿ ಇಟ್ಕೊಂಡಿನಿ. ಬರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಕೈತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಇವತ್ತು ಮಂಗಳವಾರ ನೀರು ಬರ್ತಾವೆ. 7:30 ಆಯ್ತು, 8:30 ಹಿಂಗತ್ತೆ ನೀರು ಬರ್ತಾವೆ. ಒಂದು ತಾಸ್ನಾಗ ನಾನು ಇವತ್ತು ಬೇಗ ರೊಟ್ಟಿ ಮಾಡಿ ತಗೋಬೇಕಂತೇಳಿ ಎದ್ದಿದ್ದು. ಮಧ್ಯಾಹ್ನ ಅನ್ರಿ, ಈಗ 9 ಗಂಟೆ ಮೇಲೆ ನಿಲ್ಲಕ್ಕಾಗಲ್ಲ. ಇಲ್ಲಿ ಒಳಗೆ ಫುಲ್ ಜಳ ಬಿಡಿಸ್ತಾ ಅವಾಗ ರೊಟ್ಟಿ ಮಾಡೋ ಅಷ್ಟು ಇದು ಆಗೋದಿಲ್ಲ, ಮಾಡೋಕ್ಕಾಗಲ್ಲ, ಜಳ ಆಗತ್ತ. ಈಗ ಮಾಡ್ಕೊಂಡು ತಗೋಬೇಕಂತೇಳಿ ಎಲ್ಲ ರೆಡಿ ಮಾಡೀನಿ. ಬರ್ರಿ ಸರಿ ಕಣ. ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಈಗ ಜಿಗಿಟ್ ಹಾಕ್ಕೊಂಡು ಸಣ್ಣ ಶಿವಕಳಿಗೆ ಏನಾಗೈತಿ ಸಚ್ಚೆ ಇರ್ತಲ್ಲ. ಇಲ್ಲಿ ಈಗ ನಮ್ಮ ತನು ನಾ ಮಗಿಸ್ತೀನಿ. ಅದು ಅಚ್ಚಿ ಮಾಡಕ್ಕೆ ಅಚ್ಚಿ ಅದಕ್ಕೆ ಅಚ್ಚಿ ತಿನ್ನಾಕ ಇವಾಗೊಂದು ಕಿರಿಕಿರಿ ಚಾಪ್. ಆಮೇಲೆ ಮಧ್ಯಾಹ್ನ ಈಗ ಮಾಡಿಬಿಟ್ರೆ ದಿನವಿಡೀ ಅಡುಗೆ ಚಿಂತಿರಲ್ಲ. ನನಗೊಮ್ಮೆ ರೊಟ್ಟಿ ಮಾಡಿ ತೆಗೆದ್ಬಿಟ್ರೆ ಮುಂಜಾನೆ ಸರಿ ಇಲ್ಲ. ಮಧ್ಯಾಹ್ನ ಏನು ಮಾಡಿ ರಾತ್ರಿ ಏನು ಮಾಡಿ ಮಧ್ಯಾಹ್ನ ಏನು ಮಾಡಿ ರಾತ್ರಿ ರೊಟ್ಟಿ ಇದ್ರೆ ಬೇರೆ ಏನೇನಾರೋ ಮಾಡ್ಕೊಂಡು ತಿನ್ಬೋದು ಅದ್ರ ಜೊತೆಗೆ. ಪದೇ ಅಡುಗೆ ಏನು ಮಾಡೋದಂತ ಯೋಚನೆ ಕೆಲಸ ತಪ್ತೈತೆ. ಅದು ಏನು ಬೇಡ ಸರಿಯಪ್ಪ, ಲೇಟ್ ಆಗುತ್ತೆ. ಈಗ ಬೂ ಬರ್ತಾವೆ, ಬೂ ಹಿಡಿಬೇಕು. ಸಿಂಟ್ಯಾಕ್ಸ್ ಒಂದು ನೀರಿಲ್ರಿ, ಹೊರಗೆ ಬಾಂಡೇನ ಹಂಗೆ ಇಟ್ಟೀನಿ. ತಿಕ್ಕಕ್ಕೆ ನೀರು ಇಲ್ಲದಕ್ಕೆ ಕಪಾಳಕ್ಕೆ 2 ಬಿಡ್ತೀನಿ. ಈಗ ಹೋಗದೆ ಇದ್ರೆ 2 ಕಪಾಳಕ್ಕೆ ಬಿಡ್ತೀನಿ. ಈಗ ಒಂದು ಸಾಕು. ಸರಿ ಕಂದ, ಬಿಡು. ಮನ್ವಿತ ಏನು ಮಾಡಾಕತ್ತಿ? ಹಾಸಿಗೆ ಮಡ್ಚವನ ಕಲಿ ಬರುತ್ತಾ ಕೌದಿ ಮಡ್ಚಕ್ಕು? ಕಲಿ ಬರುತ್ತಾ? ಟ್ರೈ ಮಾಡೋ, ಬರ್ತೈತಿ. ರಂಗೋಲಿ ಪಂಗೋಲಿ ಏನೋ ಹಾಕಿಲ್ರಿ. ನೀರು ಬರ್ತಾವೆ ಸುಮ್ಮನೆ, ಮತ್ತೆ ಹೋಗುತ್ತೆ ನೀರು ಎಲ್ಲ. ಆದ್ರೆ ಲೇಟಾಗಿ ಹಾಕ್ಕೊತೀನಿ, ಇಲ್ಲಾಂದ್ರೆ ಮತ್ತೆ ನಾವು ಹಾಕ್ಬೋದು. ಮನು ಪದೇ ಹೇಳಿಸ್ಬಿಡ. ಏತನೋ ಹೊಡೆದ್ರೆ ಮತ್ತೆ ನಾನು ನಿನಗೆ ಏನು ಮಾಡ್ತೀನಿ ಈಗ. ಬೇಗ ಹಾಸಿಗೆ ಮಡ್ಚಿ ಕಸ ಹುಡುಗಿ ಫ್ರೆಶ್ ಅಪ್ ಆಗಿ ನಾನು ನಿಮ್ಮ ರೂಮಿಂದ ನೀವ ಮಾಡ್ರಿ. ಏನಾಯ್ತು ಯಾಕಂತೇಳಿ? ಎದಕ್ಕೆ? ರೂಮ್ ಅಷ್ಟೇ. ನಾ ಇದಿಷ್ಟು ಹುಡುಗೀನಿ. ಲೇಟಾಗಿ ಎದ್ದಿದ್ದು ಪನಿಷ್ಮೆಂಟ್ ಅದು. ಯುಗಾದಿ ಕ್ಲೀನಿಂಗ್ ಆಮೇಲೆ ಮಾಡೋಣಂತ. ಈಗ ಆಗಲ್ಲ. ಇವತ್ತೇ ಮಾಡೋಣ, ಬೇನೆತ್ ಮಾಡೋಣ. 4 ಗಂಟೆ ಮೇಲೆ ಮಾಡೋಣ ಅಂತ. ನಿನ್ನೆ ಮಾಡ್ರಿ ಅಂದಿದ್ರು ಅವರು, ನಮ್ಮ ಯಜಮಾನ್ರು. ನಿನ್ನೆ ಆಗಲಿಲ್ಲರಿ, ಇವತ್ತು ಹೆಸರು ಮಾಡಬೇಕು. ಡೀಪ್ ಕ್ಲೀನಿಂಗ್ ಅಲ್ಲ ಅಂದ್ರೆ ಈಗ ಮತ್ತೆ ಶ್ರಾವಣ ಬರ್ತಲ್ಲ, ಮಾಡ್ತೀವಿ ನೋಡಿ ಡೀಪ್ ಕ್ಲೀನ್. ಸ್ವಲ್ಪ ಧೂಳ ಜಾಡ ಅಲ್ಲಿ ಹುಡ್ಕೋಬೇಕು. ದಿನ ಮಾಡಿದ್ರೆ ಕಡಿಮೆನ ಕ್ಲೀನಿಂಗ್ ಕೆಲಸ. ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವತ್ತು. ಜಿಗುಟನೇ ಜಾಸ್ತಿ ಹಾಕೊಂಬಿಟ್ಟೆ.
ಎಲ್ಲಿ ಮಾಡಿ ತೆಗಿತೀನಂತ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ತೆರಳನ್ನು ಮಾಡ್ತೀಯ. ಯಾವಾಗ ಅರ್ಜೆಂಟ್ ಅನ್ಸಾಗಿರುತ್ತೋ ನೆಕ್ಸ್ಟ್ ಕೆಲಸ ಒತ್ತಡ ಇರುತ್ತೋ ಆವಾಗ ಅಲ್ಲಿಂದ ತಪ್ಪನ್ನು ಮಾಡ್ತಾರೆ ಬಿಡೋದು. ಮುದ್ದಕ್ಕೆ ಕಂದ ಸೇಮ್ ಟು ಸೇಮ್ ನೋಡ್ಕಂದ ನೀನೇನು ನೋಡಕತ್ತಿಲ್ಲ ಈಗ ಹೆಂಗೆ ಮಾಡ್ತಾವೆ ಮಮ್ಮಿ ಇದನ್ನೆಲ್ಲ ಅಂತೇಳಿ ನಾವು ಹಂಗೆ ಮಾಡ್ತಿದ್ವಿ. ನಮ್ಮ ರೊಟ್ಟಿ ಮಾಡುವಾಗ ಹಿಂಗೆ ಕುಂದಿರ್ತಿದ್ವಿ ನೋಡ್ಕೋತ. ಜಿಗಡು ಆರಬಾರ್ದಂತೇಳಿ ಬಾ ನಿಂಗೆ ಈಗ ಗೋಧಿ ಮಡ್ಸ್ಕೊಟ್ಟು ಬರ್ತೀನಿ. ಚಾಪಿ ಮಡ್ಸಿ ಅಲ್ಲಿ ಚುಚ್ತೀವಲ್ಲ ಅದೇ ಯಾಕ ಅದು ಹಂಗೆ ಬಿಡಪ್ಪ ಮಾಡೋ ರೀತಿವು. ನಿಮ್ಮ ಅಜ್ಜಿ ಹಿಂಗೆ ಮಾಡ್ತೈತಿ, ನಾವು ನಿಮ್ಮ ಅಜ್ಜಿ ಹಂಗೆ ಕಲ್ತೀವಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಹಂಗೆ ಕಲಿತಾರೆ. ಅವ್ರ ತಾಯಿಗಳು ಹಂಗೆ ಮಾಡ್ತಾರೆ, ಅವ್ರ ಮಕ್ಳು ಹಂಗೆ ಕಲ್ತಿರ್ತಾರೆ. ಸಿರ್ಕ ಒಬ್ಬೊಬ್ರು ದಬರೆಗ ಹಿಟ್ಟು ಹಾಕಿ ತಿರುವಿ, ಜಿಗಿಟ್ನಾಗ ಹಿಟ್ಟು ಹಾಕಿ ತಿರುವಿ ತಕ್ಕೊಂಡು ಸರಿ ಆಮೇಲೆ ಮತ್ತೆ ಒಣ ಹಿಟ್ಟು ಹಾಕಿ ನಾದ್ತಾರೆ. ನಾವು ಒಣ ಹಿಟ್ಟಿಗೆ ಜಿಗಿಟ್ ತಂದು ಹಾಕಿ ನಾದ್ತೀವಿ. ಜಿಗಟ್ ಅಂದ್ರೆ ಬಿಸಿ ಕುದಿಯೋ ನೀರು ಅದನ್ನ ತಂದು ಇದಕ್ಕೆ ಹಾಕ್ತೀವಲ್ಲ ಅದು ಜಿಗಟ್ ಹಾಕೈತಿ. ವಾ ಹಾ ಶಿವು ಈಗ ಹಚ್ಚಿ ಬರ್ತಾವೆ. ಹಾ ಶಿವು ಏ ಯಾಕದ ಜಗಳ? ಸ್ನೇಹಿತರೆ ಈಗ ನೋಡ್ರಿ ರೊಟ್ಟಿ ಇಟ್ಟು ಹಾತು ಆಡೋದು ಒಂದು ಪುಟ್ಟಿ ಆದು ರೊಟ್ಟಿ ಇದನ್ನ ಮುಚ್ಚಿ ಅರ್ಬಿನ ಒಳಗೆ ಮುಚ್ಚಿ ಮೆತ್ತಗಿರ್ತಾವ ಅಂತೇಳಿ ಅರ್ಬಿಗೆ ಹಾಕಿದ್ರಿ. ಮೊದಲೆಲ್ಲ ನಾವು ಕೆರ್ಸಿಗೆ ಅಷ್ಟು ಹಾಕ್ತಿದ್ವಿ. ಈಗ ಅರ್ಬಿಗೆ ಹಾಕಿ ಮುಚ್ಚಿಡ್ತೀನಿ ಆರೋದಿಲ್ಲ ರೊಟ್ಟಿ. ಆಮೇಲೆ ಇವತ್ತು ನಾವು ಮಾಡಿರೋದು ದಪ್ಪನ ರೊಟ್ಟಿ ಮಾಡಿಲ್ಲ ಜಾಸ್ತಿ. ಹೇಗೂ ಮಧ್ಯಾಹ್ನ ರಾತ್ರಿ ಉಣ್ಣಕ್ಕಾಗಬೇಕಂತೇಳಿ ತೆಳ್ಳನ ರೊಟ್ಟಿನ ಮಾಡೀನಿ. ಗ್ಯಾಸ್ ಕಟ್ಟಿ ಅಂತ ಕ್ಲೀನ್ ಆಗೈತಿ. ನೀರು ಬಂದು ಎಷ್ಟೊತ್ತಾದ್ರೆ ಮೇಲೆ ಸಿಂಟ್ಯಾಕ್ಸ್ ತುಂಬೋದು. ಇನ್ನು ನಮ್ಮದು ನೀರು ಸಣ್ಣ ಬಿಟ್ಟಾರೇನೋ ಇನ್ನು ಬ್ಯಾಸಿಗೆ ನೀರಿಂದ ಅಭಾವ ಇಲ್ಲಿ, ಅದಕ್ಕೆ ಇನ್ನೂ ತುಂಬಿಲ್ಲರು ಫುಲ್ ಖಾಲಿ ಆಗಿತ್ತು. ಇನ್ನೂ ಒಳಗೆ ನೀರು ಹಿಡ್ಕೊಂಡಿಲ್ಲ. ಪುಣ್ಯ ನಾ ಎಲ್ಲಿ ತುಂಬುತ್ತೆ ನಂದಿನ ರೊಟ್ಟಿ ಹಿಟ್ಟು ಹಾಕೋ ಮುಂಚೆ ನೀರು ಹಿಡಿದೆ ಹಂಗೆ ಅಂತ ಅನಿಸಿತ್ತು. ನಾನು ರೊಟ್ಟಿ ಹಿಟ್ಟು ಆದರೂ ಇನ್ನೂ ತುಂಬಿಲ್ಲ. ಈಗ ಬಡ ಬಡಪ್ಪ ಹಾಕಿ ಅವನ್ನೆಲ್ಲ ತೊಳ್ಕೊಂಡು ನೀರು ಹಿಡಿಬೇಕ್ರಿ. ಫಸ್ಟ್ ಜಾಕ ಮಾಡ್ಬೇಕು. ನೀರು ಹಿಡಿದು ಜಾಕ ಮಾಡ್ತೀನಿ ರೀ. ಬೇವುಟೆಲ್ಲ ತಲೆಯಲ್ಲಿ ಕೂದಲೆಲ್ಲ ತೊಯ್ದವು. ನಮ್ಮನ್ನು ಮೇಲೆ ಹೋಗ್ಯಾನ ನೋಡ್ಕೊಂಬರಕ್ಕ ಬರ್ತಾನೆ.
ತುಂಬ ಹತ್ತಿರ ಐತೆ ಹತ್ರ ಹೋಗೋಣ ನಾನು ನೀರಲ್ಲಿ ಅನ್ಬೇಡ ಟಾಕಿದ ಇಲ್ಲೇ ಇಟ್ಟು ತುಂಬಿಸಿನ್ರಿ ಯಜಮಾನ್ರು ಬಂದು ಹೊರಗಿಡ್ತಾರ ಒಳಗಿಡ್ತಾರ ಟೈಮ್ ಆಗೈತೆ ನೀರು ಹೋಗ್ಬೇಕು ಹೊತ್ತಾಕಾಕ ಈಗ ನೋಡ್ರಿ ಅಷ್ಟು ನೆಲ ನೀರು ಹಿಡಿದು ನೆಲ ಎಲ್ಲ ಒರೆಸಿದ್ದೀನಿ ಹೊರಗೆ ನೀರೆಲ್ಲ ತುಂಬಿಸಿಟ್ಟಿದ್ದೀನಿ ದಾಟ್ಯಾಗ ಹಂಗೆ ಮತ್ತು ಇವ್ರು ಇಲ್ಲಿ ಬಾಂಡೆ ಇಟ್ಟಿದ್ರು ಊಟಿ ಪದ್ಧತಿಗೆ ನೀರು ಹಿಡಿದಾತು ತುಂಬಿಸ್ಕೊಂಡು ಹೋಗಿ ಜಳಕ ಮಾಡಿ ಪಲ್ಯ ಮಧ್ಯಾಹ್ನ ಒಂದು ನಾಷ್ಟ ಹಾಂ ನಾಷ್ಟ ಈಗ ಆಮೇಲೆ ಅವು ಲೇಟ್ ಆಗ್ತದೆ ಈಗ ನೀರು ಹಾಕಿದ್ದೆ ನೀರು ಹಿಡಿಯೋದು ಟೈಮ್ ಸ್ನೇಹಿತರೆ ಈಗ ನೋಡ್ರಿ ಟೈಮು 9:10 ಆಗತೈತ್ರಿ ಸುಮ್ಮನೆ ಹೊಟ್ಟೆ ಹಸಿವಾಗಿ ಖರ ಅನ್ನತೈತಿ ಹಾಗಾಗಿ ಜಳಕ ಮೇಡಮ್ ಮಾಡಿದೆ ಅಂತೇಳಿ ಎಣ್ಣೆ ಖರ ತಿನ್ನಾಕ್ತೇನೆ ರೊಟ್ಟಿ ಎಣ್ಣೆ ಖರ ಪಲ್ಯನೂ ನಾನು ಅಷ್ಟು ಲೈಕ್ ಮಾಡಿ ಉಣ್ಣೋದಿರೋದಿಲ್ಲ ಮಾಡಿದ್ರೆ ಕ್ಯಾಬೇಜ್ ಪಲ್ಯ ಮಾಡ್ಬೇಕು ನಾನು ಚಪ್ಪಲಿ ಹಾಕ್ರಿ ಹಂಗೈತೆ ಹಸ್ತಾಗ ಉಣ್ಬಿಡೋದು ಬೇಷ್ ಅಂತೇಳಿ ಅಮೃತ ನನ್ನ ಫೇವ್ರೇಟ್ ಊಟ ಇದೆ ಊಟ ಮಾಡಿ ಜಳಕ ಮಾಡಿ ಪಲ್ಯ ಮಾಡ್ತೀನಿ ಬಾಂಡೆ ಏನು ಜೋಡಿಸಿಲ್ಲ ನೀರು ಇಡಕ್ಕಿದ್ದೀನಿ ಎರಡು ಗಂಡು ಇದ್ದಾರೆ ಆಟ ಆಡ್ತಾರೆ ಇಬ್ಬರು ಒಟ್ಟಿಗೆ ಆಟ ಆಡ್ತಾರ ಅನ್ನೋದು ಭಾಳ ದೊಡ್ಡ ತಪ್ಪೆ ಮನ್ಯಾಗ ಗಂಡು ಹೊಡೆದು ಮನೆಗೆ ಎರಡು ಅವ್ರ ಆಡಕ್ಕಿಂತ ಹೊಡೆದಾಡೋದೇ ಜಾಸ್ತಿ ರೀ ನಿನ್ನ ಆಟ ಜಾಸ್ತಿ ಕಮ್ಮಿ ಮಾಡಿದ್ವಿ ಹೊಡೆದಾಡೋದು ಅರ್ಧಕ್ಕರ್ಧ ಆಟ ಇರ್ತೈತೆ ನಮಗೆಲ್ಲಿ ಹಂಗೆ ಮಾಡೋದು ಆಟ ಅಲ್ಲಿಂದ ಜಿಗೋದು ಇಲ್ಲಿಂದ ಜಿಗೋದು ಒಂದೊಂದು ಮುಟ್ಟಿ ತಿಂತಾರೆ ಈಗ ನಿಂತರ ಹಾರಾಡ್ಕೊಂತ ಇಲ್ಲ ತನು ಒಂದೂವರೆ ಒಂದು ಇಲ್ಲ ಮಮ್ಮಿ ಪಪ್ಪನ್ ಫ್ರೆಂಡ್ ಕೊಟ್ಟಿದ್ವಾ ಪಪ್ಪನ್ ಫ್ರೆಂಡ್ ಇಟ್ಟದಂತಲ್ಲ ಅಂದಿದ್ರು ಪಪ್ಪ ಮನ್ ಮಧ್ಯಾಹ್ನ ತಗೊಂಡ್ ಬಂದ್ನಲ್ಲ ಮನ್ ಮಧ್ಯಾಹ್ನ ಹೌದು ಭಾಳ ದಿನ ಈ ಚಾರ್ಜ್ ಆಗ್ಲಿ ಮಮ್ಮಿ ಸ್ನೇಹಿತರೆ ಈಗ ಇಲ್ಲಿ ಪಲ್ಯ ಮಾಡಾಕಿದ್ದೀನಿ ಕುದಿಯಾಕತ್ತೀನಿ ಕ್ಯಾಬೇಜ್ ಪಲ್ಯ ಮಾಡಿದೆ ಒಂದೆರಡು ಕುದಿ ಲಾಸ್ಟ್ ಬಿಡ್ತೀನಿ ಈ ಹಂಚು ತೊಳೆದಿಲ್ಲ ಯಾಕಂದ್ರೆ ಕೆಲಸ ಇತ್ತರ ಅದರದ್ದು ಹಂಗೆ ಬಿಟ್ಟೀನಿ ಅಷ್ಟು ಬಾಂಡೆ ಗಿಂಡೆ ಎಲ್ಲ ತಿಕ್ಕಿ ಬೆಳಗಿನಿ ಏನೂ ಇಲ್ಲ ಮನೆ ಕೆಲಸ ಈಗ ಬಟ್ಟೆ ಒಂದು ಇಟ್ಕೊಂಡ್ತೀನಿ ನೋಡ್ರಿ ನಿನ್ನೆ ಇದು ಗ್ಯಾಸ್ ಸ್ಟವ್ ಆಮೇಲೆ ಒರೆಸ್ಕೊತೀನಿ ರೀ ಸ್ವಲ್ಪ ಅವ್ರಿಗೆ ಬೇಕು ಹೇಗೆ ಇಷ್ಟೊತ್ತಾದ್ರೆ ಏನೂ ಬಿಟ್ಟಿಲ್ಲ ತನ್ನ ಆಟ ಮಾಡೋದು ನಾಷ್ಟ ಬೇಕು ನನಗಂತೇಳಿ ಹಾಗಾಗಿ ಏನಾರು ಮಾಡಿಬಿಟ್ರೆ ಆತ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಯಾಕಂದ್ರೆ ಚಿರತನ ನೀನು ಹಾಕಂದ ಹತ್ತುವರೆ ಆಗೈತ್ರಿ ಟೈಮ್ ಕರೆಕ್ಟ್ ನಾನೀಗ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಹೊರಗೆ ಬಂದೆ ಇವ್ರು ಬಂದರು ಇನ್ನು ಮುಂದೆ ನಾನು ವಿಡಿಯೋ ಎಡಿಟಿಂಗ್ ಅದು ಮಾಡಬೇಕು ಈಗ ಇವರು ರೊಟ್ಟಿ ಪಲ್ಯ ತೊಗೊಂಡು ಹೊಂಟಾರ ಡಬ್ಬಿ ಯಪ್ಪ 2 ಪಲ್ಯ ಹಾಕೋತೇನ ಒಂದು ಬಿಸಿ ಒಂದು ತಣ್ಣಗ ಕೆಟ್ರ
ನಡಿ ಹೆಂಗಿತ್ತು ನೋಡ್ರಿ ಇದು ಜವಾರಿ ಮಂದಿರಿ ಅದು ಪಕ್ಕ ರಾತ್ರಿ ಬೀಟ್ರೂಟ್ ಪಲ್ಯ ಮುಂಜಾನೆ ನೀವು ಇನ್ನು ಒಲಿ ಮೇಲೆ ಇದೆ ಕ್ಯಾಬೇಜ್ ಪಲ್ಯ ಇವು ಒಯ್ದು ಬಿಡ್ರಿ ಇದು ಒಯ್ದು ಬಿಡ್ರಿ ಹಂಗೆ ನೀರು ಇಲ್ಲರಿ ಕುಡಿಯೋ ನೀರು ಆ ಕ್ಯಾನ ತೊಗೊಂಡೋದ್ರು ಖಾಲಿ ಮಾಡಿಕೊಟ್ಟೆ ತರಲೇ ಬೇಡ ನಂಗೆ ಬೈತೀನಂತೆ ಒಂದೇ ಚಾ ತಂದಾರೆ ಹೆಚ್ಚಿಗೆ ಇರ್ಲದ ಇಷ್ಟ ಐತಿ ತೊಗೊಂತಾರೆ ಇದನ್ನ ಕುಡ್ಕೊಂಡು ಸಮಾಧಾನ ಮಾಡಿಕೊಂಡು ಹಾಂ ಹೌದು ಮುದ್ದೆ ಮುದ್ದೆ ನೀನು ಕುಡಿಯೋ ಹಾಂ ಚಂದಾಗೈತೆ ಸ್ಯಾಟರ್ಡೆ ಡ್ರೆಸ್ ಹಾಕೊಂಡ್ಬಿಟ್ಟು ತರೋ ಇಲ್ಲಮ್ಮ ಬಂದಿಲ್ಲ ಅವು ನಳದ್ದು ನಳ ಇರುತ್ತಲ್ರಿ ಅದು ಆ ಬಾಯಾಗ ಇರಿಬಿ ಹೋಗಿರ್ತಾವೆ ಇದು ಹೊಸ ಕ್ಯಾನ್ ಕದ್ದಾಗ ಇಲ್ಲಿ ನೋಡು ಒಂದು ಇರಿವಿಲ್ಲ ಅದು ಹಳೆ ಕ್ಯಾನ್ ಚೇಂಜ್ ಮಾಡ್ತಲ್ಲ ಅದ್ರಾಗ ಒಂದು ಹೋಲಾಗಿತ್ತು ಕ್ಯಾಪಿಂದ ಮೇಲೆ ಅದ್ರಾಗ ಅಷ್ಟು ಹೋಗೋವು ಇದು ಹೊಸ ಚೇಂಜ್ ಮಾಡ್ಯಾನ ಪಾಪ ನೀರು ಒಂದು ಇರ್ಬಿಟ್ಲು ಮಮ್ಮಿ ಈ ಚಾಚಿ ಮೇಲೆ ಹಿಂದೋದು ಸ್ನೇಹಿತರೆ ನೋಡ್ರಿ ಟೈಮ್ ಆಗೈತಿ 7:30 8 ಗಂಟೆ ಆಗೈತಿ ಮಳೆಗಳಂತೂ ನಿಂತಿಲ್ಲ ಮಳೆ ಸಣ್ಣಗೈತಿ ಗಾಳಿ ಅಂತೂ ಜಾಸ್ತಿ ಐತಿ ಹಾಗಾಗಿ ಈಗ ರಾತ್ರಿ ಅಡುಗೆಗೆ ಏನಾದರೂ ಮಾಡಬೇಕು ಸರಿ ಮನು ಇಟ್ಟು ಬಾ ಅದನ್ನು ಫಸ್ಟ್ ಮುಟ್ಟಬೇಡ ಒಳಗಡೆ ಈಗ ಯುಗಾದಿ ಹಬ್ಬ ಬಂದರೆ ಯುಗಾದಿ ಹಬ್ಬದ ತಯಾರಿ ಅಂದ್ರೆ ತೋರಿಸ್ತೀನಿ ನಾನು ನಿಮ್ಗೆ ಏನು ಹೇಳಕ್ಕೋತೀನಿ ಅಂತೇಳಿ ನಾನು ಆರಿ ವರ್ಕ್ ಬ್ಲೌಸ್ ಮಾಡಿಸಿದ್ದು ತೋರಿಸ್ತೀನಿ ನೋಡ್ರಿ ಈಗ ನನ್ನ ಲೈಫಲ್ಲಿ ಫಸ್ಟ್ ಬ್ಲೌಸ್ ಇದು ಆರಿ ವರ್ಕ್ ಬ್ಲೌಸನ್ನು ಇದೆ ಫಸ್ಟು ಆಮೇಲೆ 2,500 ರೂಪಾಯಿ ಅಷ್ಟು ದೊಡ್ಡ ಬಜೆಟಿಂದು ಒಂದು ಬ್ಲೌಸ್ ಐತೆ ಅಂದ್ರೆ ನನ್ನ ಕಡೆ ಇದು ಒಂದೇ ಅದು ಆಗಿಂದ ಅದನ್ನ ವಾಪಸ್ಸು ಹೊಳ್ಳಿ ಬೇರೆ ಒಂದು ಸಾದಾ ಬ್ಲೌಸ್ ಹೊಲ್ಸೋಕ್ಕೂ ನಾನು ಅಷ್ಟು ಸರಳ ಬಟ್ಟೆಗೆ ದುಡ್ಡು ಹಾಕೋದಿಲ್ಲ ಹೊಲ್ಸ್ಕೊಂಡ್ರೆ ಸಿಂಪಲಾಗಿ ಹೊಲ್ಸ್ಕೊತೀನಿ ರೀ ಜಾಸ್ತಿ ಡಿಸೈನ್ ಇಡೋದು ಅದೆಲ್ಲ ಮಾಡೋದಿಲ್ಲ ನಾನು ಇದು ಒಂದನ್ನು ಮಾತ್ರ ಇಷ್ಟು ಕಾಸ್ಟ್ಲಿಯಾಗಿ ಇದು ಬಟ್ಟೆ ಒಳಗೆ ಹಾಕಿ ಇಟ್ಟೀನಿ ರೀ ವೈಟ್ ಬಟ್ಟೆಗೆ ಹಾಕಿ ಅದು ಹೆವಿ ವರ್ಕ್ ಐತ್ರಿ ತೋರಿಸ್ಬಿಡ್ತೀನಿ ನಿಮಗೆ ಹೆಂಗೈತೆ ಅಂತೇಳಿ ಏನು ಸಖತ್ತಾಗಿ ಬಂದೈತೆ ಅಂದ್ರೆ ಇದು ಹುಬ್ಳಿಯಿಂದ ಮಾಡಿಸಿರೋದ್ರಿ ಇದು ಹುಬ್ಳಿ ಒಳಗೆ ಮಾಡಿರೋದು ಫಸ್ಟ್ ಫ್ರಂಟ್ ತೋರಿಸ್ಬಿಡ್ತೀನಿ ನಿಮಗೆ ಇದು 2,500 ರೂಪಾಯಿ ತೊಗೊಂಡಾರಿ ಇದಕ್ಕೆ ಆ್ಯಕ್ಚುಲಿ ಇದು ಬ್ಲೌಸ್ ಪೀಸ್ ಏನೈತಲ್ರಿ ಇದು ಸೀರೆ ಬಂದಿರೋದಲ್ಲ ಸೀರೆಗೆ ಒಂದು ಬಂದೈತೆ ಸಪ್ರೇಟಾಗಿ ಅದಕ್ಕೆ ಆರಿ ವರ್ಕ್ ಸರಿಯಾಗಿ ಕೂಡಲ್ಲ ಅಂತ ಹೇಳಿದ್ರಿ ಹಾಗಾಗಿ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಇದು ಹುಡುಕಿ ಸಪ್ರೇಟಾಗಿ ಕಟ್ ಪೀಸ್ ಸೆಂಟ್ರ್ ಒಳಗೆ ತೊಗೊಂಡು ಆರಿ ವರ್ಕ್ ಮಾಡ್ಸೀನಿ ರೀ ಏನು ಸಖತ್ತಾಗೈತೆ ಅಂದ್ರೆ ಇದು ಫುಲ್ ಕಾಪರ್ ಮುತ್ತು ಹಾಕ್ಯಾರ ಅದಕ್ಕೆ ಮಿಡ್ಲ್ ವೈಟ್ ಸ್ಟೋನ್ ಹಾಕ್ಯಾರ ನೋಡ್ರಿ ಎಷ್ಟು ನೈಸ್ ಮಾಡ್ಯಾರ ಅಂದ್ರೆ ಭಾರಿ ಬಂದೈತಿ ಇದ್ರಾಗ ಯಾಕಂದ್ರೆ ಇದು ಈ ಸ್ಯಾರಿದು ಬಾರ್ಡರು ಕಾಪರ್ ಬಾರ್ಡರ್ ಬಂದೈತ್ರಿ ಹಾಗಾಗಿ ಅವ್ರು ಏನು ಮಾಡಿದ್ರು ನಾನು ಗೋಲ್ಡ್ ಹಾಕ್ರಿ ಅಂತ ಹೇಳಿದ್ದೆ ಅವ್ರಿಗೆ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ರೀ ಇದು ಬಾರ್ಡರ್ ಯಾವ ಥರ ಐತೆ ಸೀರೆದ ಅದಕ್ಕೆ ಕಲರ್ ಸ್ಟೋನ್ ಮಣಿ ಹಾಕಿದ್ರೆ ಚೆಂದಾಗತ್ತಿದೆ ಅಂತ ಹೇಳಿ ಕಾಪರ್ ಕಲರ್ ಮಣಿ ಹಾಕಿ ಆರಿ ವರ್ಕ್ ಮಾಡ್ಯಾರ ಸೂಪರಾಗಿ ಬಂದೈತಿ ಇದು ಸ್ಲೀವ್ಸ್ ಡಿಸೈನ್ ನೋಡ್ರಿ ಎಷ್ಟು ನೀಟ್ ಐತಿ ಪರ್ಫೆಕ್ಟ್ ಬಂದೈತಿ ಹಾಗೆ ನೆಕ್ ನೋಡ್ರಿ ಒಂದು ಸೈಡ್ ಈ ರೀತಿಯಾಗಿ ಮಾಡಿಸಿದ್ದೀವಿ ನೆಕ್ಸ್ಟು ಬ್ಯಾಕ್ ಸೈಡ್ ಡಿಸೈನ್ ಚೆಂದ ಐತಿ ಭಾಳ ಸೇಮು ಇದು ಎಷ್ಟು ಲೇಸ್ ಟೈಪ್ ಹಚ್ಚಾರಲ್ಲ ಅದು ಹಿಂದೆ ಅಷ್ಟೇ ಒಂದು ಸೈಡ್ ಈ ಕಡೆ ಬರುತ್ತಲ್ಲ ಅದು ಸೇಮು ಈ ರೀತಿ ಕಾಣುತ್ತೆ ಇದು ಒಂದು ರೀತಿ ಸ್ಕ್ವೇರ್ ಅಲ್ರಿ ರೌಂಡ್ ನೆಕ್ ಅಲ್ಲ ಆ ರೀತಿ ಐತಿ ಒಂಚೂರು ಹೋಲಿಸಿದ್ರೆ ಸ್ಕ್ವೇರ್ ಬರುತ್ತಾ ಇಲ್ಲಿ ನೋಡ್ರಿ ಇಲ್ಲಿ ಏನು ಸಖತ್ತಾಗಿ ಮಾಡ್ಯಾರ ಫುಲ್ ಕೆಳಗಡೆ ಎಲ್ಲ ಈ ಥರ ಅಲ್ಲೊಂದು ವರ್ಕ್ ಮಾಡ್ಯಾರ ಭಾರಿ ಮಸ್ತ್ ಕಾಣತ್ರ ವೇರ್ ಮಾಡ್ದಂಗಂತೂ ಎಷ್ಟು ಹೆವಿ ಐತಿ ಗೊತ್ತ್ರಿ ಇದು ಬ್ಲೌಸ್ ಪೀಸು ಚೈನಾ ಸಿಲ್ಕ್ ಅಂತೀವಲ್ಲ ಸಿಲ್ಕ್ ಮೆಟೀರಿಯಲ್ ಇದು ಬ್ಲೌಸ್ ಪೀಸ್ ಅಷ್ಟು ಲೈಟ್ ವೇಟ್ ಇರುತ್ತೆ ಬ್ಲೌಸ್ ಪೀಸ್ ಇದು ವರ್ಕ್ ಮಾಡಿರೋದ್ರಿಂದ ಇಷ್ಟು ಹಿಡಿಯೋಕ್ಕಾಗಲ್ಲ ಜಾಸ್ತಿ ಹೊತ್ತು ಅಷ್ಟೇ ಹೆವಿ ಐತಿ ವರ್ಕ್ ಇದಕ್ಕೂ ಜಾಸ್ತಿ ಹೆವಿ ಇರೋ ವರ್ಕ್ ನೋಡಿ ನಾ ಬ್ಲೌಸ್ನ ಅದು ನನಗೆ ಇದ ದೊಡ್ಡದ್ರಿ
ನನಗೆ ದೊಡ್ಡದು ಇಷ್ಟು ಕಾಸ್ಟ್ಲಿ ಬ್ಲೌಸ್ ಪೀಸ್ ಹೊಲ್ಸ್ಕೊಂಡಿರೋದು ನಾನು ಹೊಲ್ಸ್ಕೊಂಡಿರೋದು ಆರಿ ವರ್ಕ್ ಮಾಡಿಸಿರೋದು ಸೂಪರಾಗಿ ಐತಿ. ಹುಬ್ಳಿಯಲ್ಲಿ ಮಾಡಿರೋದು, ನಮ್ಮ ಬಾಗಲಕೋಟೆಯಲ್ಲಿ ಅಲ್ರಿ, ಇದು ಹುಬ್ಳಿಲಿ ಮಾಡಿಸಿರೋದು. ಹುಬ್ಳಿಲಿ ಯಾಕ ಅಂತೇಳಿ ಅಂತ ನೀವು ಕೇಳ್ಬೋದು, ಯಾಕ್ರಿ ಬಾಗಲಕೋಟೆಗಿಲ್ಲೇನ್ರಿ ಅಂತೇಳಿ. ಹುಬ್ಳಿ ಒಳಗೆ ಅನ್ನಾಕ ಇದು ನಮ್ಮ ಒಬ್ಬ ಸಬ್ಸ್ಕ್ರೈಬರ್, ನಮ್ಮ ವ್ಯೂವರ್ ಹೇಳಿದರು, ನಾ ಮಾಡ್ತೀನಿ ರೀ, ಕಳಿಸ್ಕೊಡ್ರಿ, ನಾ ಮಾಡಿಕೊಡ್ತೀನಿ ಅಂಥೇಳಿ. ಹಾಗಾಗಿ ಅವ್ರು ಕೇಳಿದೆಲ್ಲ ನಾನು ಈ ಬ್ಲೌಸ್ ಪೀಸ್ ಕಳಿಸಿದ್ದೆ. ಡಿಸೈನ್ ಕೂಡ ಅವರೇ ಒಂದಷ್ಟು ಹಾಕಿದ್ರು, ಡಿಸೈನ್ಸ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೇಳ್ರಿ, ನಾನು ಮಾಡಿ ಕಳಿಸ್ತೀನಿ ಅಂತೇಳಿ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೆ. ಸೂಪರಾಗಿ ಬಂದೈತೆ. ಯುಗಾದಿ ಹಬ್ಬದ ಬ್ಲೌಸ್ ಸೂಪರಾಗಿ ಐತಿ. ಹಾಗೆ ನಾ ಬ್ಯಾಕ್ ಕ್ಯಾಮ್ರಾಕಿ ತೋರಿಸ್ತೀನಿ ನೋಡ್ರಿ ಹೆಂಗೈತೆ ಅಂತೇಳಿ. ನೋಡ್ರಿ, ಇದು ಬ್ಯಾಕ್ ಕ್ಯಾಮ್ರಾಗಿ ತೋರ್ಸಾಕತ್ತೀನಿ. ನೀಟಾಗಿ ಈ ರೀತಿಯಾಗಿ ಐತಿ ವರ್ಕ್, ಭಾರಿ ಚಂದ ಕಾಣತ್ರಿ. ವೇರ್ ಮಾಡಿದಾಗ ಪರ್ಟಿಕ್ಯುಲರ್ ಈ ಡಿಸೈನ್ ಭಾರಿ ಚಂದ ಅಕ್ಕವ್ರಿ. ನಾ ಭಾಳ ನೋಡೀನಿ. ಸ್ಲೀವ್ಸ್ಗೆ ಈ ಥರ ಆರಿ ವರ್ಕ್ ಮಾಡಿಸಿರೋ ಬ್ಲೌಸ್ ಭಾರಿ ಚಂದ ಕಾಣ್ತಾವೆ. ಮೇಯ್ನಾಗಿ ಇದು ಅದ್ರ ತಕ್ಕಂಗೆ ದುಡ್ಡು ತೊಗೊಂಡಿರ್ತಾರೆ. ನಿಮಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಈ ಥರ ವರ್ಕ್ ಮಾಡಿದ್ರೆ ಎಷ್ಟು 2,500 ರೂಪಾಯಿ ವಿತ್ ಸ್ಟಿಚಿಂಗು, ಇದು ಆರಿ ವರ್ಕ್ ಮಾಡಿರೋದು ಸೇರಿ ಹೇಳಿರೋದು ನಾನು 2,500 ರೂಪಾಯಿ ತೊಗೊಂಡಾರ. ಹೆಂಗೆ ಅನ್ನಿಸ್ತು, ಜಾಸ್ತಿ ಆಯಿತೋ ಇಲ್ಲ ಕಡಿಮೆ ಆಯಿತೋ ಕಮೆಂಟ್ ಮಾಡಿ ಹೇಳ್ರಿ, ನಿಮಗೆಲ್ಲ ಗೊತ್ತಿದ್ದವರು. ನಾ ಫಸ್ಟ್ ಟೈಮ್ ಮಾಡಿಸಿನಲ್ಲ, ನಂಗೆ ಏನೂ ಇದು ಗೊತ್ತಾಗಲಿಲ್ಲ ರೀ. ಹಂಗಾಗಿ ಅಷ್ಟು ಕೊಟ್ಟಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ರೀತಿಯಾಗಿ ಐತಿದು ನೋಡ್ರಿ, ಕಾಪರ್ ಮಣಿ ಮಿಡ್ಲು ಒಂದು ವೈಟ್ ಸ್ಟೋನ್ ಹಾಕ್ಯಾರ, ಚೆನ್ನಾಗೈತಿ. ಲೇಸ್ ಇದ್ರ ತಕ್ಕನಾಗಿ, ಇದು ವರ್ಕಿನ ತಕ್ಕನಾಗಿ ಏನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು, ಮಾಡಿಲ್ಲ, ಸಿಂಪಲ್ಲಾಗಿ ಮಾಡ್ಯಾರ ಲೇಸ್ನ. ಇದನ್ನು ಹಿಂಗೆ ಡೈರೆಕ್ಟ್ ಹಿಂಗೆ ಮಡಿಸಿಡಾಕ ಇದು ಒಂದಕ್ಕೊಂದು ಅಂಟತೈತೆ ಅಂತೇಳಿ ವೈಟ್ ಬಟ್ಟೆ ಒಳಗೆ ಹಾಕಿ ಫೋಲ್ಡ್ ಮಾಡಿ ಇಟ್ಟಿದ್ರಿ ನಾನು. ಇದು ಹಾಕಿ ಇದ್ರ ಮೇಲೆ ಈ ಬಟ್ಟೆ ಹಾಕಿ, ನೆಕ್ಸ್ಟ್ ಈ ಕಡೆ ಸ್ಲೀವ್ಸ್ನ ಇದ್ರ ಮೇಲೆ ಹಾಕಿ ಈ ರೀತಿ ಫೋಲ್ಡ್ ಮಾಡಿಟ್ಟೀನಿ. ನಿಮಗೆ ಗೊತ್ತಿದ್ರೆ ಇದನ್ನ ಮೇಂಟೈನ್ ಮಾಡೋದು ಹೆಂಗಂತೇಳಿ ಸ್ವಲ್ಪ ಹೇಳ್ರಿ. ನಂಗೆ ಗೊತ್ತಿರೋದು ಈ ರೀತಿ ಗೊತ್ತೈತಿ, ನಾನು ಇದನ್ನಷ್ಟೇ ಮಾಡಾಕತ್ತೀನಿ. ಯಾವ ರೀತಿ ಅಂದ್ರೆ ಇಲ್ಲಾಂದ್ರೆ ಇವು ಹೋಗ್ಬಿಡ್ತಾವ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಿತ್ಕೊಂಡು ಹೋಗ್ತಾವೆ. ಹಾಗಾಗಿ ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಇದು ಮಾಡ್ಬೋದು ಅಂತೇಳಿ. ಈ ರೀತಿ ಐತಿ ಬ್ಯಾಕ್ ಡಿಸೈನ್ ನೋಡ್ರಿ, ಬೆನ್ ಹೆಂಗೈತಿ ಬ್ಲೌಸ್ ಡಿಸೈನ್ ಕಮೆಂಟ್ ಮಾಡಿ ಹೇಳ್ರಿ.